ಹಾಯ್ ಹಲೋ ಎವ್ರಿವನ್. ನನ್ನ ಸಕ್ಯುಲೆಂಟ್ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಇವತ್ತು ನಾನು ಒಂದು ಬ್ಯೂಟಿಫುಲ್ ಆರ್ನಮೆಂಟಲ್ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ಎಲ್ಲರ ಮನೆಗಳಲ್ಲೂ ಕೂಡ ಬೆಳೆಸ್ತಾ ಇರ್ತಾರೆ. ಸಕ್ಯುಲೆಂಟ್ ಗಿಡಗಳನ್ನು ಇಷ್ಟಪಡುವಂತಹ ಎಲ್ಲರೂ ಕೂಡ ಇಷ್ಟಪಡುವಂತಹ ಗಿಡಗಳಲ್ಲಿ ಇದು ಕೂಡ ಒಂದು. ಯಾಕೆಂದರೆ ಈ ಗಿಡ ಮನೆಯ ಬ್ಯೂಟಿಯನ್ನು ಹೆಚ್ಚೋದಲ್ದೇ ಮನೆಗೆ ಒಳ್ಳೆಯ ಪ್ರಯೋಜನವನ್ನು ನೀಡುತ್ತೆ ಅಂಥೇಳಿ ನಂಬ್ಕೊಂಡಿದ್ದಾರೆ. ಈ ಗಿಡ ಹಸಿರಿನಿಂದ ಕಂಗೊಳಿಸಿದಾಗ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಮತ್ತು ಖುಷಿನೂ ಕೂಡ ಆಗಿರುತ್ತೆ ಆ ಗ್ರೀನಿಶ್ ಕಲರನ್ನು ನೋಡೋದಕ್ಕೆ. ಈ ಗಿಡವನ್ನು ತುಂಬ ಈಸಿಯಾಗಿ ಬೆಳೆಸಬಹುದಾಗಿರೋದ್ರಿಂದ ಇದನ್ನು ನಾವು ಬೆಳೆಸ್ಬಿಟ್ಟು ಬೇರೆಯವರಿಗೆ ಗಿಫ್ಟ್ ಆಗಿಯೂ ಕೂಡ ಕೊಡಬಹುದು. ಈ ಗಿಡ ಹೆಚ್ಚು ಆಮ್ಲಜನಕವನ್ನು ರಿಲೀಸ್ ಮಾಡಿ ಗಾಳಿಯನ್ನು ಶುದ್ಧೀಕರಿಸುತ್ತೆ. ಅಲ್ಲದೆ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವಂತಹ ಒಂದು ಅಲಂಕಾರಿಕ ಗಿಡ ಇದು. ಈ ಗಿಡ ಯಾವುದು ಅಂದರೆ ಜೇಡ್ ಗಿಡ. ನೋಡಿ, ಇದೇನೆ ಜೇಡ್ ಗಿಡ. ಇದನ್ನು ಸರಿಯಾದಂತಹ ಸ್ಥಳದಲ್ಲಿ ಇಟ್ಟರೆ ಅದು ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತೆ ಅಂತ ಹೇಳಿ ಜನರು ನಂಬ್ಕೊಂಡಿದ್ದಾರೆ. ಇದನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅಂದರೆ ಕೆಲವರು ಮನಿ ಟ್ರೀ ಅಂತ ಕರೆದ್ರೆ, ಇನ್ನು ಕೆಲವರು ಲಕ್ಕಿ ಟ್ರೀ, ಫ್ರೆಂಡ್ಶಿಪ್ ಟ್ರೀ ಅಂತಲೂ ಕೂಡ ಬೇರೆ ಬೇರೆ ಹೆಸರಿನಿಂದ ಇದನ್ನು ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಇದನ್ನು ಜೇಡ್ ಗಿಡ ಅಂತ ಹೇಳಿ ಕರೀತಾರೆ. ಈ ಗಿಡವನ್ನು ಬೆಳೆಸೋದು ಬಹಳ ಸುಲಭ ಮತ್ತು ಸರಳ. ಹೆಚ್ಚು ಶ್ರಮನ ವಹಿಸಬೇಕಾಗಿಲ್ಲ. ಆದರೆ ಕೆಲವು ಸಲ ನಾವು ಮಾಡುವಂತಹ ಕೆಲವು ತಪ್ಪುಗಳಿಂದ ನಾವು ಈ ಗಿಡವನ್ನು ಕಳೆದುಕೊಳ್ಬೇಕಾಗತ್ತೆ. ಆದ್ದರಿಂದ ಈ ವಿಡಿಯೋನಲ್ಲಿ ಬಹಳ ಸುಲಭವಾಗಿ ಜೇಡ್ ಗಿಡವನ್ನು ಹೇಗೆ ಬೆಳೆಸಬಹುದು, ಹಾಗೆ ಒಂದು ಗಿಡ ಇದ್ದರೆ ಸಾಕು, ಒಂದು ವರ್ಷದ ಒಳಗೆ ನಾವು ಸಾಕಷ್ಟು ಗಿಡಗಳನ್ನು ಹೇಗೆ ಹೆಚ್ಚಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜೇಡ್ ಪ್ಲಾಂಟ್ನಲ್ಲಿ ತುಂಬ ವೆರೈಟೀಸ್ ಇದೆ. ಆದರೆ ಕೆಲವು ಗಿಡಗಳಲ್ಲಿ ಸಣ್ಣ ಸಣ್ಣ ಎಲೆ ಇದ್ದರೆ ಮತ್ತೆ ಕೆಲವು ಗಿಡಗಳಲ್ಲಿ ದೊಡ್ಡ ದೊಡ್ಡ ಎಲೆಗಳಿರುತ್ತೆ. ಮತ್ತು ಇತ್ತೀಚೆಗೆ ಇದರಲ್ಲೂ ಕೂಡ ವೆರಿಗೇಟೆಡ್ ಜೇಡ್ ಗಿಡ ಇದೆ. ನೋಡಿ, ಇದು ಸಣ್ಣ ಸಣ್ಣ ಎಲೆಗಳಲ್ಲೂ ಕೂಡ ಬೇರೆ ಬೇರೆ ಶೇಪಲ್ಲಿದೆ. ಇದು ನೋಡಿ, ಈ ಒಂದು ಎಲೆಗಳು ಹಾರ್ಟ್ ಶೇಪಲ್ಲಿದ್ದರೆ, ಈ ಗಿಡ ನೋಡಿ ಇದು ರೌಂಡ್ ಶೇಪಲ್ಲಿದೆ. ಆದರೆ ಅದರ ಆಕಾರಗಳಲ್ಲೂ ಕೂಡ ಬೇರೆ ಬೇರೆ ತರಹ ಇದೆ. ಮತ್ತು ಈ ಗಿಡ ನೋಡಿ, ಇದರಲ್ಲಿ ದೊಡ್ಡ ದೊಡ್ಡ ಎಲೆಗಳಿದೆ. ಇದನ್ನು ಎಲಿಫೆಂಟ್ ಬುಷ್ ಅಂತಲೂ ಕೂಡ ಕರೀತಾರೆ. ಎಲೆಗಳು ಕೂಡ ತುಂಬ ದೊಡ್ಡದಾಗಿದೆ ಮತ್ತು ಅಗಲವಾಗಿಯೂ ಕೂಡ ಇದೆ. ನೋಡೋದಕ್ಕೆ ನೋಡಿ, ಈ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಗಿಡ ಯಾವುದೇ ವೆರೈಟಿ ಇದ್ದರೂ ಕೂಡ ಕೇರ್ ಮಾತ್ರ ಒಂದೇ ರೀತಿ ಇರುತ್ತೆ. ಹಾಗಾಗಿ ಆ ಕೇರ್ ಟಿಪ್ಸನ್ನು ತೆಗೆದುಕೊಳ್ಳೋಕ್ಕೆ ಹೋದಾಗ ಮೊದಲನೇದಾಗಿ ಪಾಟ್ ಸೈಜನ್ನು ತೆಗೆದುಕೊಂಡಿದ್ದೀನಿ. ಈ ಗಿಡವನ್ನು ಬೆಳೆಸಬೇಕಾದ್ರೆ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂದರೆ, ಜೇಡ್ ಗಿಡಕ್ಕೆ ದೊಡ್ಡ ಒಂದು ಪಾಟ್ನ ಅವಶ್ಯಕತೆ ಇಲ್ಲ. ಸಣ್ಣ ಪಾಟ್ಗಳಲ್ಲಿ ಬೆಳೆಸೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಈ ಗಿಡಕ್ಕೆ ಯಾವುದೇ ರೀತಿ ಶೇಪ್ ಬೇಕಾದರೂ ಕೂಡ ನಾವು ಕೊಡಬಹುದು. ಅಂದರೆ ಬೋನ್ಸಾಯಿ ಮಾಡಬಹುದು ಅಥವಾ ಸಣ್ಣ ಮರದ ತರಹ ಮಾಡಬಹುದು. ಯಾಕೆಂದರೆ ಇದು ಎತ್ತರವಾಗಿ ಬೆಳೆಯೋದಿಲ್ಲ. ಆದ್ದರಿಂದ 3ರಿಂದ 4 ಇಂಚು ಪಾಟ್ ಆದರೆ ಸಾಕು ಈ ಗಿಡವನ್ನು ಬೆಳೆಸೋದಕ್ಕೆ. ಹಾಗಾಗಿ ಇದನ್ನು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಬೆಳೆಸಬಹುದು. ನೋಡಿ, ನಾನು ಸಣ್ಣ ಸಣ್ಣ ಪಾಟ್ಗಳಲ್ಲಿಯೂ ಕೂಡ ಬೆಳೆಸಿದ್ದೀನಿ. ಇದು ನೋಡಿ, ಇದು ಸೆರಾಮಿಕ್ ಪಾಟ್ ಡಕ್ದು. ಇದರಲ್ಲೂ ಕೂಡ ಬೆಳೆದಿದೆ. ನೋಡಿ, ಬೇರ್ ನೋಡಿ ಅದರ ಕೆಳಗಡೆ ಬಂದುಬಿಟ್ಟಿದೆ. ಇದನ್ನು ಕಾಫಿ ಮಗ್ಗಲ್ಲೂ ಕೂಡ ಬೆಳೆಸಬಹುದು. ನೋಡಿ, ಇದು ಕಾಫಿ ಮಗ್ಗಲ್ಲಿ ನಾನು ಬೆಳೆಸಿದ್ದೀನಿ. ಇದೇ ತರಹ ಸಣ್ಣ ಸಣ್ಣ ಸೆರಾಮಿಕ್ ಪಾಟ್ಸಲ್ಲೂ ಕೂಡ ನಾನು ಬೆಳೆದಿದ್ದೀನಿ. ಪಾಟ್ಗಳಲ್ಲೂ ಕೂಡ ಬೆಳೆದಿದ್ದೀನಿ. ತುಂಬ ಚೆನ್ನಾಗಿದೆ. ಎಲ್ಲ ಗಿಡಗಳು ತುಂಬ ಹೆಲ್ದಿಯಾಗೂ ಕೂಡ ಬಂದಿದೆ. ಹೀಗೆ ತನ್ನ ದುಂಡಗಿನ ಎಲೆಗಳು, ವಿಶಿಷ್ಟ ಮರದಂತಹ ಆಕಾರದಿಂದ ಇದು ಗಿಡದ ಪ್ರಿಯರಿಗೆ ತುಂಬ ಇಷ್ಟ ಆಗುವಂತಹ ಒಂದು ಗಿಡ ಇದು. ನೆಕ್ಸ್ಟ್ ನಾವು ಪಾಟ್ನಲ್ಲಿ ಯೂಸ್ ಮಾಡುವಂತಹ ಮಣ್ಣು
ಈ ಗಿಡಕ್ಕೆ ಅಂಟಾದಂತಹ ಮಣ್ಣು, ನೀರು ಹಿಡಿದುಕೊಳ್ಳುವಂತಹ ಮಣ್ಣು ಅಥವಾ ಕೊಕೊಪೀಟ್ ಬೇಸ್ಡ್ ಮಣ್ಣನ್ನು ಉಪಯೋಗಿಸೋ ಹಾಗೆ ಇಲ್ಲ. ಇದು ಸಕ್ಯುಲೆಂಟ್ ಗಿಡ ಆಗಿರೋದ್ರಿಂದ ಮಣ್ಣಿನಲ್ಲಿ ನೀರು ನಿಲ್ಲದ ಹಾಗೆ ಸಾಯಿಲ್ ಮಿಕ್ಸನ್ನು ಮಾಡಬೇಕು. ಅಂದರೆ ಗಿಡಕ್ಕೆ ವೆಲ್ ಡ್ರೈನ್ಡ್ ಮಣ್ಣನ್ನು ಹಾಕಬೇಕು. ಇದಕ್ಕೆ ಮರಳು ಮಿಶ್ರಿತ ಮಣ್ಣನ್ನು ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಮಣ್ಣು, ಮರಳು ಮತ್ತು ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಇದರಿಂದ ನೀರು ಚೆನ್ನಾಗಿ ಪಾಟ್ನಿಂದ ಹೊರಗೆ ಹೋಗುತ್ತೆ. ನೀಮ್ ಪೌಡರ್ನು ಕೂಡ ಇದಕ್ಕೆ ಸ್ವಲ್ಪ ಸೇರಿಸಬಹುದು, ಅಥವಾ ಬೇವಿನ ಎಲೆಗಳಿದ್ರೂ ಕೂಡ ಇದಕ್ಕೆ ಸೇರಿಸಬಹುದು, ಅಥವಾ ಮರಳಿನ ಬದಲು ಕೋಕೋಪೀಟ್ ಹಾಕಿದ್ರೂ ಕೂಡ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈ ಜೇಡ್ ಗಿಡದ ಎಲೆಗಳು ಸ್ವಲ್ಪ ದಪ್ಪ ಇರುತ್ತೆ ನೋಡಿ. ಈ ಎಲೆಗಳನ್ನು ನೋಡಿ, ತುಂಬ ದಪ್ಪ ಇದೆ. ಈ ಎಲೆಗಳಲ್ಲೇ ನೀರನ್ನು ಅದು ಸ್ಟೋರ್ ಮಾಡಿಕೊಂಡಿರುತ್ತೆ ನೋಡಿ. ಒಂದನ್ನು ಕಟ್ ಮಾಡ್ತೀನಿ ನೋಡಿ, ಇದರಲ್ಲಿ ನೀರು ಸ್ಟೋರ್ ಆಗಿರುತ್ತೆ ಈ ಎಲೆನಲ್ಲಿ. ಅಂದರೆ ಸಕ್ಯುಲೆಂಟ್ಸ್ಗಳು ಎಲೆಗಳಲ್ಲಿ ನೀರನ್ನು ಹಿಡಿದುಕೊಂಡಿರ್ತವೆ. ಹಾಗಾಗಿ ಗಿಡಕ್ಕೆ ಹೆಚ್ಚು ನೀರನ್ನು ಹಾಕಬಾರ್ದು. ಇದಕ್ಕೆ ನೀರಿನ ಅವಶ್ಯಕತೆ ತುಂಬ ಕಡಿಮೆನೇ. ಹಾಗಾಗಿ ಗಿಡಕ್ಕೆ ಓವರ್ ವಾಟ್ರಿಂಗ್ ಮಾಡಬಾರ್ದು, ಅಂದರೆ ಹೆಚ್ಚು ನೀರನ್ನು ಕೂಡ ಹಾಕಬಾರ್ದು. ಮಣ್ಣು ಪೂರ್ತಿ ಒಣಗಿದ ಮೇಲೆ ಮಾತ್ರ ಗಿಡಕ್ಕೆ ನೀರನ್ನು ಹಾಕಬೇಕು. ವಾರದಲ್ಲಿ 1 ಅಥವಾ 2 ದಿನ ಮಾತ್ರ ನೀರು ಹಾಕಿದ್ರೆ ಒಳ್ಳೆಯದು. ಹೆಚ್ಚು ನೀರು ಹಾಕಿಬಿಟ್ರೆ ರೂಟ್ ರಾಟ್ ಆಗಿಬಿಟ್ಟು ಎಲೆಗಳು ಉದುರಿ ಹೋಗುತ್ತೆ. ಅಕಸ್ಮಾತ್ ನೀರು ಕಡಿಮೆ ಆದರೂ ಕೂಡ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲವೂ ಕೂಡ ಉದುರಿ ಹೋಗುತ್ತೆ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ನಾವು ಗಿಡವನ್ನು ಪಾಟ್ಗೆ ಹಾಕಬೇಕಾದ್ರೇ ಅಥವಾ ರೀಪಾಟ್ ಮಾಡುವಾಗಲೇ ಇದಕ್ಕೆ ಗೊಬ್ಬರವನ್ನು ಹಾಕಿರ್ತೀವಿ ಮಣ್ಣೊಳಗಡೆ. ಹಾಗಾಗಿ 2 ತಿಂಗಳಿಗೆ ಒಂದು ಸಲ ಮಾತ್ರ ಗೊಬ್ಬರವನ್ನು ಹಾಕಿದ್ರೆ ನಡೆಯುತ್ತೆ. ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಆದರೆ ಬೆಳವಣಿಗೆಯ ಋತುವಿನಲ್ಲಿ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹೆಚ್ಚು ಸೂಟಬಲ್ ಆಗಿರುತ್ತೆ. ಆದ್ದರಿಂದ ನಾವು NPK ಕೊಟ್ಟರು ಸಾಕು. ಅಂದರೆ 1 ಲೀಟ್ರ್ ನೀರಿಗೆ 1 ಚಮಚದಷ್ಟು NPKಯನ್ನು ಹಾಕಿ ಅದನ್ನು ಕರಗಿಸ್ಕೊಂಡು ನಾವು ನೀರು ಮತ್ತು ಫರ್ಟಿಲೈಸರ್ ಎರಡನ್ನೂ ಕೂಡ ಗಿಡಕ್ಕೆ ಕೊಡಬಹುದು. ಈ ಗಿಡದ ಪ್ರೌನಿಂಗ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಪ್ರೌನಿಂಗ್ ಅಂದರೆ ನಾವು ಈ ಗಿಡವನ್ನು ಬೇಕಾದಂತಹ ಅಥವಾ ನಮಗೆ ಯಾವ ರೀತಿ ಶೇಪ್ ಬೇಕು ಆ ಶೇಪಿಗೆ ಇದನ್ನು ಪ್ರೌನಿಂಗ್ ಮಾಡಬಹುದು. ಅಂದರೆ ನಮಗೆ ಇಷ್ಟವಾದಂತಹ ಶೇಪನ್ನು ಸುಲಭವಾಗಿ ಈ ಗಿಡಕ್ಕೆ ಕೊಡಬಹುದು. ಈ ತರಹ ಕಟ್ ಮಾಡಿ ತೆಗಿಬೇಕಾದ್ರೆ ಕಟ್ ಮಾಡಿದಂತಹ ಜಾಗದಲ್ಲೇ 2 ಬ್ರಾಂಚಸ್ಗಳು ಬರ್ತವೆ. ಹಾಗಾಗಿ ರೆಗ್ಯುಲರ್ ಪ್ರೌನಿಂಗ್ ಮಾಡೋದ್ರಿಂದ ಈ ಗಿಡವನ್ನು ಬೋನ್ಸಾಯಿ ರೀತಿಯಲ್ಲಿ ಬುಷಿಯಾಗಿಯೂ ಕೂಡ ಬೆಳೆಸಬಹುದು. ಹಾಗೆ ದಪ್ಪನೆಯ ಕಾಂಡವನ್ನು ಕೂಡ ಪಡಿಬಹುದು. ನೋಡಿ, ನನ್ನ ಜೇಡ್ ಗಿಡವನ್ನು ಇದಕ್ಕೆ ಆಲ್ಮೋಸ್ಟ್ 4 ವರ್ಷಗಳಾಗಿದೆ. ಇದರ ಕಾಂಡಗಳು ನೋಡಿ ತುಂಬ ದಪ್ಪ ಕಾಣಿಸ್ತಾ ಇದೆ. ಇದರ ಕಾಂಡಗಳು. ಈ ಜೇಡ್ ಗಿಡದ ಪ್ರಾಪಗೇಷನ್ ಹೇಗೆ ಮಾಡೋದು ಅಂದರೆ, ನರ್ಸರಿಯಿಂದ ನೀವು 1 ಗಿಡ ತಂದರೆ ಸಾಕು, ಅಥವಾ ಯಾರಾದರೂ ನಮಗೆ ಗಿಫ್ಟಾಗಿ ಗಿಡವನ್ನು ಕೊಟ್ಟಿದ್ದರೆ ನಾವು ಬೇಕಾದಷ್ಟು ಗಿಡಗಳನ್ನು ಪಡಿಬಹುದು. ಇದರ 1 ಸಣ್ಣ ಕಟ್ಟಿಂಗ್ನಿಂದ ತೆಗೆದುಕೊಂಡು ಗಿಡವನ್ನು ಬೆಳೆಸಬಹುದು. ಪ್ರೌನಿಂಗ್ ಮಾಡಬೇಕಾದ್ರೆ ಬರುವಂತಹ ಕಟ್ಟಿಂಗ್ನ ಬಾಟಮಲ್ಲಿ ಇರುವ ಎಲೆಗಳನ್ನು ತೆಗೆದು ಹೆಚ್ಚು ಮರಳು ಮತ್ತು ಗೊಬ್ಬರ ಹಾಕಿದಂತಹ ಮಣ್ಣಿನಲ್ಲಿ ಈ ಗಿಡವನ್ನು ಹಾಕಬೇಕು. ಆಗ ಸುಮಾರು 1 ಅಥವಾ 1.5 ತಿಂಗಳಲ್ಲಿ ಬೇರುಗಳು ಬಂದಿರುತ್ತೆ. ಆಗ ಅದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಬಹುದು. ಈ ಜೇಡ್ ಗಿಡ ಹೊರಾಂಗಣದಲ್ಲಿ ಬೆಳೆಯುವಂತಹ ಒಂದು ಗಿಡ. ಆದರೆ ಮನೆಯ ಒಳಗಡೆನೂ ಕೂಡ ಈ ಗಿಡವನ್ನು ಬೆಳೆಸಬಹುದು. ಮನೆಯ ಒಳಗಡೆ ಈ ಗಿಡವನ್ನು ಇಟ್ಟಿದ್ರೆ ವಾರಕ್ಕೆ 1 ಸಲ ಆದರೂ ಕೂಡ ಹೊರಗೆ ಇಡಬೇಕು. ಅಂದರೆ ಸೂರ್ಯನ ಬಿಸಿಲಿಗೆ ಸ್ವಲ್ಪ ಇಡಬೇಕು. ಯಾಕೆಂದರೆ ಇದಕ್ಕೆ ಅಟ್ಲೀಸ್ಟ್ ಅಂದ್ರೂ ಪ್ರತಿದಿನ 3 ಗಂಟೆಗಳ ಕಾಲ ಬಿಸಿಲು ಬಿದ್ದರೆ ಗಿಡ ತುಂಬ ಆರೋಗ್ಯಕರವಾಗಿ ಇರುತ್ತೆ. ಬೆಳಗ್ಗೆ 7ರಿಂದ 10 ಗಂಟೆಯವರೆಗೆ ಬಿಸಿಲಿನಲ್ಲಿ ಗಿಡವನ್ನು ಇಡಬೇಕು. ಬಿಸಿಲು ಇಲ್ಲದಿದ್ದರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ತುಂಬ ಸುಡು ಬಿಸಿಲಿನಲ್ಲಿ ಅಂದರೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಈ ಗಿಡವನ್ನು ಬಿಸಿಲಿನಲ್ಲಿ ಇಡಬೇಡಿ. ತುಂಬ ಬಿಸಿಲು ಇದ್ದರೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳು ಉದುರಿ ಹೋಗುತ್ತೆ. ನೋಡಿ, ನಾನೊಂದು ಫೇರಿ ಗಾರ್ಡನ್ ಮಾಡಿದ್ದೀನಿ ಜೇಡ್ ಗಿಡದಿಂದ.
ಇದನ್ನು ಇಂಡೋರ್ನಲ್ಲಿ ಇಟ್ಟಿದ್ದೀನಿ. ತುಂಬ ಫೇರ್ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಜೇಡ್ ಗಿಡ. ಹೀಗೆ ಇಷ್ಟು ಕೇರ್ ತಗೊಂಡ್ರೆ ಜೇಡನ್ನು ನೀವು ಸುಲಭವಾಗಿ ಬೆಳೆಸ್ಬಿಟ್ಟು ಅದನ್ನು ಬೇರೆಯವರಿಗೂ ಕೂಡ ಅದನ್ನು ಗಿಫ್ಟಾಗಿ ಕೊಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಪ್ರೊಪಗೇಟಿಂಗ್ ದ ಪ್ಲಾಂಟ್ಸ್.